ವಾಚಾರದೊಂದಿಗೆ ಅತ್ಯಾಚಾರ ಮಾಡಿ ಒಂದು ಮಗು ಹುಟ್ಟಿಗೆ ಕಾರಣವಾಗಿ ಅದರ ಮಧ್ಯೆ ಏನೆಲ್ಲ ನಡೆಯಿತು ಅಂತ ಇಡೀ ರಾಜ್ಯದ ಜನತೆಗೂ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋ ದೌರ್ಜನ್ಯಗಳನ್ನ ಪ್ರತಿನಿತ್ಯ ನೋಡ್ತಾ ಇದ್ರು ಕೂಡ ಒಂದು ಮನೆ ಕೆಲಸ ಮಾಡುವಾಗ ಒಂದು ಕುಟುಂಬದಲ್ಲಿ ಆ ಹುಡುಗಿ ಬೀಗಾಮಗಿದ್ರು ಕೂಡ ಅವರಪ್ಪ ಇವತ್ತಿಗೂ ಕೂಡ ಕೂಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಪ್ರಕರಣ ನಡೆದಾಗ ನಾವೆಲ್ಲರೂ ಸೇರಿ ಆ ಕುಟುಂಬನ ಒಂದು ಮಾಡಬೇಕು, ಅವರ ಜೀವನನ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪುತ್ತೂರು ಹೋಗಿ ಬಹಳಷ್ಟು ಪ್ರಯತ್ನಗಳನ್ನ ನಾನು ಮತ್ತೆ ನಮ್ಮ ಸ್ವಾಮೀಜಿಗಳೆಲ್ಲ ಸೇರಿ ಮಾಡಿ ಇನ್ನೇನು ಒಳ್ಳೆ ತೀರ್ಮಾನ ಅಂತಿಮ ಘಟ್ಟಕ್ಕೆ ಬರುವಂತ ಸಂದರ್ಭದಲ್ಲಿ ಏನೆಲ್ಲ ಆಗಬಾರ್ದು ಅಂತ ಬೇಡಿಕೆಗಳನ್ನು ಇಟ್ಟಾಗ ನಾನು ಆ ಬೇಡಿಕೆಗಳನ್ನು ಒಪ್ಪುವುದಿಲ್ಲ. ಯಾವುದೇ ಕಾರಣಕ್ಕೂ ಮಾಡಿರೋ ತಪ್ಪಿಗೆ ಇಬ್ಬರೂ ಕೂಡ ಮದುವೆ ಮಾಡಿಕೊಂಡು ಹುಟ್ಟಿರೋ ಮಗುವಿಗೆ ತಂದೆ ತಾಯಿಗಳಾಗಿ ಬದುಕಬೇಕು ಅನ್ನುವಂತ ಅಂತ ತೀರ್ಮಾನಕ್ಕೆ ನಾನು ಇದ್ದೇನೆ. ಈ ದುಡ್ಡು ಕೊಡುವಂಥದ್ದು, ಮದುವೆ ಆದ ತಕ್ಷಣ ಡೈವರ್ಸ್ ಕೊಡುವಂಥದ್ದು, ಮಗು ತಗೊಂಡೋಗ್ಬಿಟ್ಟು ಅನಾಥಾಶ್ರಮದಲ್ಲಿ ಇಡುವಂಥದ್ದು, ಇದೆಲ್ಲ ನಾನು ನನ್ನ ಸಾರಥ್ಯದಲ್ಲಿ ಆಗಬಾರ್ದು ಅಂತ ನಾನು ಅವರ ಆ ಬೇಡಿಕೆಯನ್ನು ತಿರಸ್ಕಾರ ಮಾಡಿ ಕಾನೂನುಬದ್ಧವಾಗಿ ನಮ್ಮ ಹುಡುಗಿಗೆ ಮತ್ತು ಮಗುವಿಗೆ ನ್ಯಾಯ ಸಿಗಬೇಕು, ಆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಆ ಕುಟುಂಬದ ಜೊತೆ ಕಾನೂನು ಮೂಲಕ ಹೋರಾಟ ಮಾಡಿಸ್ತಾ ಇದ್ದೇನೆ. ಹಂತವಾಗಿ ಯಾರೇನೇನು ಮಾತಾಡ್ತಾ ಇದ್ದಾರೆ ನನಗೆ ಅದರ ಸಂಬಂಧ ಇಲ್ಲ. ಕಾನೂನಿಗೆ ಸಂಬಂಧಪಟ್ಟ ರೀತಿಯಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದಂಥ ಈ ಸಂದರ್ಭದಲ್ಲಿ ಆ 3 ಜನ ಕೃಷ್ಣ ಜಯರಾವ್ ಅನ್ನುವಂತ ಏನು ಆರೋಪಿ ಇದ್ದಾನೆ, ಆ ಮಗುವಿನ ತಂದೆಯಾಗಿದ್ದಾನೆ, ಅದೇ ಸಾಲಲ್ಲಿ ಆರೋಪಿಗಳಾಗಿ ಕೃಷ್ಣ ಜಯರಾವ್ ಅವರ ತಂದೆ ಜಗನ್ನಿವಾಸ್ ಅವರ ಮಗಳು ವೈಷ್ಣವಿ ಮತ್ತೆ ಆರೋಪಿಯ ದೊಡ್ಡಪ್ಪ, ಈ 3 ಜನ ಆರೋಪಿ ಹೈಕೋರ್ಟ್ಗೆ ಬರ್ತಾರೆ, ಒಂದು ಸ್ಟೇ ತಗೋತಾರೆ. ನಾವು 4 ಜನ ಚಾರ್ಜ್ ಶೀಟ್ ನಲ್ಲಿ ಇದ್ದೇವೆ, ನಮ್ಮನ್ನ 3 ಜನರನ್ನ ಕೈ ಬಿಡಿ ಅನ್ನುವಂತ ಕೇಸನ್ನ ಇಟ್ಟಾಕ್ತಾರೆ. ಅವ್ರಿಗೆ ಸ್ಟೇ ಸಿಗುತ್ತೆ. ಅದನ್ನು ಮುಂದುವರಿಸಿ ನೆಕ್ಸ್ಟ್ ಕೃಷ್ಣಾದೇವಿ ಒಂದು ರಿಟ್ ಹಾಕ್ತಾರೆ, ನಮ್ಮ FIR ಅನ್ನ ಸ್ಕ್ವಾಶ್ ಮಾಡಿದ್ದಾರೆ. ಹೈಕೋರ್ಟ್ ಏನ್ ಮಾಡುತ್ತೆ, ದೀರ್ಘವಾದ ವಿಚಾರಣೆ ನಡೆಸುತ್ತೆ. ಅದನ್ನು ನೀವೆಲ್ಲರೂ ನೋಡಿ. ಈ ದೇಶದಲ್ಲಿ ಯಾರು ಕೊಡದೇ ಇರುವಂತ ಒಂದು ಜಡ್ಜ್ಮೆಂಟ್ ಅನ್ನ ಘನ ನ್ಯಾಯಾಲಯದ ನ್ಯಾಯಾಧೀಶರು ಈ ಪ್ರಕರಣದಲ್ಲಿ ಆರೋಪಿಗೆ ಮತ್ತೆ ಅವರ ಕುಟುಂಬದ ಯಾರೇ ಇದ್ರೂ ಕೂಡ ಮಗುವಿನ ಕಲ್ಯಾಣಕ್ಕಾಗಿ, ಅವರ ಜೀವನೋಪಾಯಕ್ಕಾಗಿ, ಮಗು ಮತ್ತೆ ತಾಯಿಯ ಕಲ್ಯಾಣ ಮತ್ತು ಜೀವನೋಪಾಯಕ್ಕಾಗಿ 1ನೇ ತಾರೀಕಿಗೆ ಈ ಕೇಸ್ ತೀರ್ಪು ಬಂದಾಗ 24/4/2026 1/5/26ಕ್ಕೆ 75,000 ರೂಪಾಯಿನ ನೀವು ಅವರ ಜೀವನ ಕೊಡಬೇಕು. ಪ್ರತಿ ತಿಂಗಳು ಕೂಡ 75,000 ರೂಪಾಯಿಗಳನ್ನು ಕೊಡಬೇಕು. ಆಗ ಕೊಡ್ತೀನಿ ಅಂದ್ರೆ ನಾನು ಈ ಪ್ರಕರಣಕ್ಕೆ ತಡೆ ಕೊಡ್ತೀನಿ ಅಂತ ಹೇಳಿ ಅವ್ರು ಒಪ್ಪಿದ ನಂತರ ಸ್ಟೇ ಕೊಡ್ತಾರೆ. ಸ್ಟೇ ಕೊಟ್ಟಂತ ಸಂದರ್ಭದಲ್ಲಿ ಅವರೊಂದು ಅಡ್ಮಿಟ್ ಮಾಡ್ಕೊತಾರೆ. ಆ ಮಗುವಿನ ತಂದೆ ಕೃಷ್ಣರಾವ್ ಅನ್ನೋದನ್ನ ಸ್ವತಃ ಅವರು ವಕೀಲರು ಅಲ್ಲಿ ಒಪ್ಕೋತಾರೆ. ಡಿಕೆನ್ನಲ್ಲಿ ಅವರ ಅಪ್ಪನೇ ಕೃಷ್ಣರಾವ್ ಅಂತ ರಿಪೋರ್ಟ್ ಬರೋವರೆಗೂ ಕೂಡ ಆ ಫ್ಯಾಮಿಲಿ ಆ ಮಗುನೇ ನಂದಲ್ಲ ಅಂತ ಇದೆ. DNA ಬಂದ ಮೇಲೆ ಆ ಮಗು ನಮ್ಮದು ಅಂತ ಅಡ್ಮಿಟ್ ಮಾಡ್ಕೊತಾರೆ. ಆಗ ಕೋರ್ಟ್ ಹೇಳುತ್ತೆ, ನಿಮ್ಮಿಬ್ಬರು ಇದಕ್ಕೆ 20 ವರ್ಷದ ಹುಡುಗಿನ ಅವನ ಕನಸನ್ನ ಚಿತ್ರ ಮಾಡಿಬಿಟ್ಟು ಮಗುನ ಮತ್ತೆ ಮಗಳನ್ನ 3 ಹೆಣ್ಮಗುನ ನಾವು
ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಅವ್ರು 75,000 ರೂಪಾಯಿ ಕೊಟ್ಟರೆ ಸ್ಟೇ ಕೊಡ್ತೀನಿ ಅಂತ ಅದೇ ಪ್ರಕಾರ ಸ್ಟೇ ಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಮಾನ್ಯ ನ್ಯಾಯಾಲಯ ಹೇಳುತ್ತೆ, ಈ ಪ್ರಕರಣ ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಗಬೇಕು ಅಂದ್ರೆ ನೀವು ಮತ ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂತ ಅಭಿಪ್ರಾಯ ಪಡ್ತಾರೆ. ನಡೀತಾ ಆ ಚರ್ಚೆ ನಡೀತಾ, ನೀವು ನೋಡ್ತೀರ ಯೂಟ್ಯೂಬ್ನಲ್ಲೆಲ್ಲ ನೋಡಿರ್ತೀರ. ಅದು ಮುಂದುವರಿಸಿ ಈ ತರ ಒಂದು ಸ್ಟೇನ ಕೊಡ್ತಾರೆ. ಸ್ಟೇ ಕೊಟ್ಬಿಟ್ಟು ಮುಂದಿನ ತಿಂಗಳು 5ನೇ ತಾರೀಕಿಗೆ ಅದು ಡೇಟ್ ಇದೆ ಬೆಂಚ್. ಅಷ್ಟೊಳಗಡೆ ಇವರು 1ನೇ ತಾರೀಕಿಗೆ ದುಡ್ಡು ಕಟ್ಟಬೇಕು, 75,000 ರೂಪಾಯಿ ಕಟ್ಟಬೇಕು. ಆದ್ರೆ ಇವತ್ತಿನವರೆಗೂ ಕೂಡ, ಇವತ್ತು ನಾನು ನಿಮ್ಮ ಮುಂದೆ ಕೂತಿರೋ ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ರೂಪಾಯಿನೂ ಕೂಡ ಆ ಹುಡುಗಿ ಅಕೌಂಟ್ ಹೋಗಿಲ್ಲ. ಆ ಹುಡುಗಿ ಅಕೌಂಟು ಮತ್ತೆ ಯಾರು ಕಳಿಸ್ಬೇಕು ಅನ್ನೋದನ್ನ ನಾವು ಆ ಸಂಬಂಧಪಟ್ಟಂತ ಸೀನಿಯರ್ ಕೌನ್ಸಿಲ್ ಯಾರು ಆ ಹುಡುಗನ ಪರ ವಾದ ಮಾಡಿದ್ರು ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ, ಕೋರ್ಟ್ಗೂ ಮಾಹಿತಿ ಕೊಟ್ಟಿರ್ತೀವಿ. ಇಲ್ಲಿವರೆಗೂ ಕೂಡ 1 ರೂಪಾಯಿ ಕೊಟ್ಟಿಲ್ಲ. ಅಂದ್ರೆ ಈ ರಾಜ್ಯದಲ್ಲಿ ಬಡತನದಲ್ಲಿರತಕ್ಕಂಥ ಕೂಲಿ ನಾಲಿ ಮಾಡಿ ಬದುಕನ್ನ ಕಟ್ಕೊಂಡು ಮಕ್ಕಳನ್ನ ಓದಿಸಿ ಇಂಥ ಪ್ರಕರಣಗಳಿಗೆ ಸಿಲುಕಿದ್ರೆ ಕನ್ನಡ ನ್ಯಾಯಾಲಯ ಆದೇಶ ಕೊಟ್ಟರು ಕೂಡ ಇಂಥ ದುಷ್ಟರು 1 ರೂಪಾಯಿನೂ ಕೊಡ್ದಿರ ನಿರ್ಲಕ್ಷ್ಯ ಮಾಡ್ತಾರೆ, ಕೋರ್ಟ್ ಆದೇಶವನ್ನು ಧಿಕ್ಕರಿಸ್ತಾರೆ ಅಂತ ಅಂದ್ರೆ ಇವ್ರು ಎಷ್ಟು ಮಟ್ಟಿಗೆ ಕಾನೂನನ್ನ ಬೆಲೆ ಕೊಡ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ಗಮನಕ್ಕೆ ತರ್ತೇನೆ. ರಾಜ್ಯದ ಜನತೆ ಗಮನಕ್ಕೆ ಇಂಥ ಪ್ರಕರಣಗಳಲ್ಲಿ ಇವತ್ತು ಲಿಟರಲಿ ಮಗು 10 ತಿಂಗಳು ತುಂಬೋಯ್ತು, ಇನ್ನೂ ನಾಮಕರಣ ಮಾಡಿಲ್ಲ. ಇನ್ನೂ ದುರಂತ ಏನಂತ ಹೇಳಿದ್ರೆ DNA ಅವರ ಅಪ್ಪನ ಮಗು ತಂದೆ ಕೃಷ್ಣ ಜೆ ರಾವ್ ಅಂತ ರಿಪೋರ್ಟ್ ಬಂದು ಕೋರ್ಟ್ನಲ್ಲಿ ಅವರೇ ಒಪ್ಕೊಂಡ್ರು ಕೂಡ ಪುತ್ತೂರು ಪುರಸಭೆಯಲ್ಲಿ ಅರ್ಜಿ ಕೊಟ್ರೆ ಆ ಮಗುವಿನ ತಂದೆ ಕೃಷ್ಣ ಜೆ ರಾವ್ ಅಂತ ಸೇರಿಸಿ ಅಂತ ಕೊಟ್ರೆ ಇವತ್ತರೆಗೂ ಅವ್ರ ತಂದೆ ಹೆಸರನ್ನ ಅಪ್ಲಿಕೇಶನ್ ನಲ್ಲಿ ಭರ್ತಿ ಮಾಡ್ಕೊತೀವಿ. ನಾನು ಯಾಕೆ ಹೇಳ್ತೀನಿ ಇದನ್ನೆಲ್ಲ ಅಂದ್ರೆ ಇಷ್ಟು ಅನ್ಯಾಯಗಳನ್ನ ಈ ದುಡ್ಡಿರ್ತಕ್ಕಂಥವ್ರು, ಅಧಿಕಾರ ಮಧ್ಯದಲ್ಲಿ ಇದ್ದಂಥವ್ರು ಏನ್ ಬೇಕಾದ್ರೆ ನಾವು ಮಾಡಿ ಸಾಧಿಸ್ಕೋಬೇಕು ಅನ್ನೋರ ಮಧ್ಯೆ ಇಂಥ ಬಡತನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಿಕ್ಬಿಟ್ರೆ ಅವ್ರು ಎಂತ ಜೀವನ ನಡೆಸಬಹುದು? ಈಗ ಆಗಲೇ ಯಾಕೆ ಈ ಎಲ್ಲ ಮಾತಾಡಿದ್ದು ದಿನ ಬೆಳಗ್ಗೆ ಆದ್ರೆ ಇದೇ ನೋಡಿ 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 ಒಂದ್ಸಾರಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ರು. ಈ ತರ ಕೋರ್ಟ್ ಕೊಟ್ಟಿರೋ ಆದೇಶವನ್ನ ಧಿಕ್ಕಾರ ಮಾಡಿದ್ರೆ ಏನಾಗ್ಬೇಕು ಆ ಫ್ಯಾಮಿಲಿ? ಅದಕ್ಕೆ ನಾವು ಸ್ವಾಮೀಜಿಗಳು ಎಲ್ಲರೂ ಸೇರಿ ಕಾನೂನು ಹೋರಾಟನೂ ಮಾಡ್ತೇವೆ. ಆ ಹುಡುಗಿಗೆ ಮತ್ತೆ ಆ ಮಗುಗೆ ನ್ಯಾಯ ದೊರಕುವವರೆಗೂ ನ್ಯಾಯಾಂಗದ ಮಿತಿನಲ್ಲಿ ನಾವು ಕೆಲಸ ಮಾಡ್ತೇವೆ. ನಾವು ಆ ಹುಡುಗಿಯ ಯಾವುದೇ ಸಂಬಂಧಿಕರಲ್ಲ. ನಮಗೂ ಅವ್ರಿಗೂ ಯಾವುದೇ ಬ್ಲಡ್ ರಿಲೇಶನ್ಶಿಪ್ ಇಲ್ಲ. ನಮ್ಮ ಸಮಾಜದ ಒಂದು ಬಡ ಹೆಣ್ಣು ಮಕ್ಕಳು ಅವ್ರ ತಾಯಿ ಫಾರ್ಮಸಿನಲ್ಲಿ ಕಸ ಮುಡಿಸೋ ಕೆಲಸ, ಅವರಪ್ಪ ಒಂದು ಅಂಗಡಿನಲ್ಲಿ ಕೆಲಸ ಮಾಡ್ತಾರೆ. ಇಷ್ಟು ಅನ್ಯಾಯ ತಡ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೆ ನಮ್ಮಂತವರು ನಮ್ಮ ಸಮುದಾಯದಲ್ಲಿ ಇಂಥ ಪ್ರಕರಣಗಳಾದಾಗ ನಾವು ಸುಮ್ಮನೆ ಇರಬೇಕಂತೂ ಆಗೋದಿಲ್ಲ. ಅದು ಕೋರ್ಟಲ್ಲಿ ಇಂಥ ಆದೇಶ ಬಂದ ನಂತರನೂ ಕೂಡ ಇವರು ಆದೇಶವನ್ನೇ ಧಿಕ್ಕಾರ ಮಾಡ್ತಾರೆ ಅಂದ್ರೆ ಇನ್ನು ಅವರು ಯಾವ ರೀತಿಯಲ್ಲಿ ನಮಗೆ ಕೋರ್ಟ್ಗೆ ಸಹಕಾರ ಕೊಡ್ತಾರೋ ನಮಗೆ ಗೊತ್ತಿಲ್ಲ. ಅದಕ್ಕೆ ಇದು ಕರ್ನಾಟಕದ ಜನತೆ ಇಂಥವರಿಂದ ನಮ್ಮಂತ ಬಡವರು ಅಂದ್ರೆ ಆ ಬಡ ಕುಟುಂಬದವರು ಏನನ್ನು ನಿರೀಕ್ಷೆ ಮಾಡ್ಬೋದು? ನ್ಯಾಯವನ್ನೇ ನಿರೀಕ್ಷೆ ಮಾಡ್ತಾರೆ. ಅದಕ್ಕೆ ಇಂಥವರಿಗೆ ನ್ಯಾಯಾಲಯ ಯಾವ್ಯಾವ ರೀತಿಯಲ್ಲಿ ಇವರಿಗೆ ಶಿಕ್ಷೆ ಕೊಟ್ಟು ಇವರನ್ನ ಸರಿದಾರಿಗೆ ತರಬೇಕು ಅನ್ನೋದನ್ನ ಮಾಡಬೇಕು. ಅದ್ರ ಹಿಂದೆ ನಾವು ಇಡೀ ಸಮಾಜ ಆ ಹುಡುಗಿ ಮತ್ತೆ ಆ ಮಗುವನ್ನ ಬೆನ್ನಿದ್ದೇ ಇರುತ್ತೆ. ಅದಕ್ಕೋಸ್ಕರನೇ ನಾವು ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಬೇಕು. ಯಾಕಂದ್ರೆ ಕೋರ್ಟ್ ಇರೋದು ಮುಂದಿನ 5ನೇ ತಾರೀಕು.
ಮಾಹಿತಿ ನಾವು ಜನರಿಗೆ ಹಂಚಲಿಲ್ಲ ಅಂದರೆ ಅವರಿಗೆಲ್ಲೋ ಒಂದು ರೀತಿ ಅನ್ಯಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಜನ ತಿಳ್ಕೊತಾರೆ ಒಂದು ದೊಡ್ಡ ಆದೇಶ ಬಂದಿದೆ, ಅವರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಈ ಅಂತಿಮ ತೀರ್ಪು ಬರೋವರೆಗೂ ಅಟ್ಲೀಸ್ಟ್ ಮಗುವಿಗೆ ಒಂದು ಆ ಮನೆಗೆ ತಕ್ಕಂಗೆ ಒಂದು ಸಣ್ಣ ಸಾಧಾರಣ ಒಳ್ಳೇದಾಗ್ಬೋದು ಅಂತ ಅನ್ಕೊಂಡಿರುವಂಥ ಇಂಥ ಸಂದರ್ಭದಲ್ಲಿ ₹1 ಸಿಕ್ಕಿಲ್ಲ. ನಾನೀಗ ಒಳಗಡೆ ಬರೋವರೆಗೂ ಕೂಡ ತಾಯಿ ಫೋನ್ ಮಾಡಿದೆ, ಏನಾದರೂ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ ಅನ್ನೋ ಮಾಹಿತಿ ಏನಾದರೂ ಗೊತ್ತಿದ್ದು ಒಂದು ವೇಳೆ ಅವ್ರು ದುಡ್ಡು ಹಾಕಿದ್ದಾರೆ ನೋಡಿ ಹೇಳೋದು, ನಾನು ಹೋಗಿ ಮಾತಾಡೋದು ಒಳಗಡೆ ಅಂತ ಕೇಳಿದೆ. ಈಗಲೂ ಅವ್ರು ಹೇಳಿದ್ರು ಇಲ್ಲ ₹1 ನಮ್ಮ ಅಕೌಂಟಿಗೆ ಬರ್ತಿಲ್ಲ. ಅದರಿಂದ ಇದೆಲ್ಲ ನಿಮಗೆ ಹೇಳ್ಬೇಕು. ಇದು ನಮ್ಮ ಮೇಲೆ ನಮಗ ನಮ್ಮ ಸಮುದಾಯದ ಮಧ್ಯೆ ಕೂರಿಸ್ಕೊಂಡು ಚರ್ಚೆ ಮಾಡಿದ್ರೆ ಏನೋ ಮಾಡೋಕ್ಕಾಗೋದಿಲ್ಲ. ಆದರೆ ಇಂಥ ನ್ಯಾಯಾಲಯದ ಆದೇಶಗಳನ್ನೇ ಧಿಕ್ಕಾರ ಮಾಡುವಾಗ ನಾವೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ರೆ ಒಂದು ಬಡನ ಕುಟುಂಬಕ್ಕೆ ಅನ್ಯಾಯ ಮಾಡುವಂತ ಇದಕ್ಕೆ ಹೊರಟೋಗ್ತೀವಿ ಅಂತೇಳಿ ಅದನ್ನು ಮೀರಿ ನಾವು ಕೋರ್ಟ್ ಆದೇಶ ಇದೆ, ಅವರ ದೂರುದಾರ ಆಗಲಿ, ಅವರ ಸಂಬಂಧಿಕರಾಗಲಿ, ಅವರ ಅಣ್ಣ ತಮ್ಮ ಆಗಲಿ ಯಾರು ಪ್ರೆಸ್ ಮೀಟ್ ಮಾಡಬಾರ್ದು ಅಂತ ಯಾರು ನಾವು ಅವರ ಸಂಬಂಧಿಕರಲ್ಲ. ಅದಕ್ಕೆ ಇದೆಲ್ಲವೂ